ಬೆಂಗಳೂರಿಗೆ ಪ್ರಜ್ವಲ್ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಅವರು ಬಂದ ನಂತರ ಕಾನೂನು ಪ್ರಕ್ರಿಯೆಗಳನ್ನ ಹೇಗೆ ಎದುರಿಸಬೇಕಾಗುತ್ತೆ, ಮುಂದಿನ ಪ್ರೊಸೀಜರ್ಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ಬಂದ ಬಳಿಕ ಪ್ರಕ್ರಿಯೆಗಳು ಹೇಗಿರುತ್ತೆ? ಬೆಂಗಳೂರಿಗೆ ಪ್ರಜ್ವಲ್ ಬಂದ್ರೆ ಹೇಗಿರುತ್ತೆ ಕಾನೂನು ಪ್ರಕ್ರಿಯೆ ಅನ್ನುವಂತಹ ಒಂದು ಕುತೂಹಲ ಇದೆ. ಪ್ರಕ್ರಿಯೆಗಳ ಮುಂದಕ್ಕೆ ಏನು ಹಾಗಾದ್ರೆ ಅಂತ ಧ್ವನಿ ಪರೀಕ್ಷೆಗೆ ಒಳಪಡಿಸುತ್ತೆ SIT. ಪ್ರಜ್ವಲ್ರನ್ನ ಕಸ್ಟಡಿ ಕೇಳುತ್ತಾ SIT ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಧ್ವನಿ ಪರೀಕ್ಷೆಗೆ ಅಂದ್ರೆ ಆ ವಿಡಿಯೋಗಳು ಏನು ಹರಿದಾಡ್ತಾ ಇದೆ, ಲೀಕ್ ಆಗಿದೆ, ಅದರಲ್ಲಿರುವಂತಹ ಧ್ವನಿ ಇವ್ರಿಗೂ ಹೋಲಿಕೆ ಆಗುತ್ತಾ? ಈ ಒಂದು ಧ್ವನಿ ಪರೀಕ್ಷೆಯನ್ನ ಮೊದಲು ಅವರು FSL ಟೀಮಿಗೆ ಕಳಿಸಿಯೋ ಅಥವಾ ಮಗದೊಂದು ಪ್ರಕ್ರಿಯೆ ಮಾಡೋದ್ರ ಮುಖಾಂತರ ಕನ್ಫರ್ಮ್ ಮಾಡ್ಕೊಳ್ತಾರೆ. ಅಲ್ಲಿ ಕನ್ಫರ್ಮ್ ಆಯ್ತು ಅಂದ್ರೆ ಈಗಿರುವಂತಹ ಕಾನೂನಿನ ಕುಣಿಕೆ ಪ್ರಜ್ವಲ್ ಅವರಿಗೆ ಮತ್ತಷ್ಟು ಬಿಗಿಯಾಗುತ್ತೆ ಅನ್ನೋದ್ರಲ್ಲಿ ನೋ ಡೌಟ್, ಅನುಮಾನವೇ ಬೇಡ. ಸೊ ಮೊದಲಿಗೆ ಧ್ವನಿ ಪರೀಕ್ಷೆಗೆ ಒಳಪಡಿಸ್ತಾರೆ SIT ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತದೆ. ಅಂದ್ರೆ ಬರ್ತಿದ್ದಂತೆ ಇಮಿಗ್ರೇಷನ್ ಆಫೀಸರ್ಸ್ ಗಳಿಂದ ವಶಕ್ಕೆ ಪಡೆದುಕೊಳ್ತಾರೆ ಇವರು ಪ್ರಜ್ವಲ್ ಅವ್ರನ್ನ. ಅದಾದ್ಮೇಲೆ ಬೆಳಗ್ಗೆ ಸ್ವಲ್ಪ ಹೊತ್ತು ವಿಚಾರಣೆಗಳಿರುತ್ತೆ, ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗ್ತಾರೆ, ಕೋರ್ಟಿಗೆ ಹೋಗ್ತಾರೆ, ಅದಾದ್ಮೇಲೆ ಕಸ್ಟಡಿಗೆ ಕೇಳ್ತಾರೆ. ಮುಂದಕ್ಕೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಓಕೆ, ಈಗ ನೋಡ್ತಾ ಹೋಗೋಣ. ಪ್ರಜ್ವಲ್ ಬಂಧನದ ಬಳಿಕ ಏನು? ಏರ್ಪೋರ್ಟ್ ನಲ್ಲಿ ವಶಕ್ಕೆ ಪಡೆದು CID SIT ಕಚೇರಿಗೆ ಕರೆದುಕೊಂಡ್ಬರ್ತಾರೆ. ಕಚೇರಿಯಲ್ಲಿ ಬಂಧನ ಪ್ರಕ್ರಿಯೆಯನ್ನ ಅಧಿಕಾರಿಗಳು ಮುಗಿಸ್ತಾರೆ. ಅರೆಸ್ಟ್ ಪ್ರೊಸೀಜರ್ಗಳನ್ನ ನಾಳೆ ಇಡೀ ದಿನ SIT ಅಧಿಕಾರಿಗಳು ಪ್ರಜ್ವಲ್ಗೆ ಡ್ರಿಲ್ ಅಥವಾ ವಿಚಾರಣೆಯನ್ನ ಮಾಡ್ತಾರೆ. ಡ್ರಿಲ್ ಅಂದ್ರೆ ವಿಚಾರ, ಪ್ರಶ್ನೆಗಳನ್ನು ಕೇಳ್ತಾರೆ. ಇಡೀ ದಿನ SIT ಅಧಿಕಾರಿಗಳಿಂದ ಪ್ರಜ್ವಲ್ ಅವರಿಗೆ ಪ್ರಶ್ನೆ ಕೇಳೋ ಕೆಲಸ ಆಗುತ್ತೆ. ಮಧ್ಯಾಹ್ನದ ವೇಳೆಗೆ ಅವರಿಗೆ ಮೆಡಿಕಲ್ ಟೆಸ್ಟ್ಗೂ ಕೂಡ ಕರೆದುಕೊಂಡು ಹೋಗ್ತಾರೆ. ನಾಳೆ ಆ ಪ್ರಕ್ರಿಯೆಗಳನ್ನು ಗಮನಿಸ್ತಾ ಇದೀವಿ ಹೇಗಿರುತ್ತೆ ಅಂತ. ಮಧ್ಯಾಹ್ನದ ವೇಳೆಗೆ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಅವ್ರನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗ್ಬೇಕಾಗುತ್ತೆ SIT. ಸಾಮಾನ್ಯ ಪ್ರೊಸೀಜರ್ ಕೂಡ ಎಂತಹ ಪ್ರಕರಣದಲ್ಲೂ ಕೂಡ ಹಿಂಗೆ ಇರುತ್ತೆ, ಅದನ್ನೇ ಇಲ್ಲೂ ಕೂಡ ಬಳಸ್ತಾರೆ. ಮೆಡಿಕಲ್ ಟೆಸ್ಟ್ ಮುಗಿಸಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ACMM 4-2 ಜಡ್ಜ್ ಮುಂದೆ ಪ್ರಜ್ವಲ್ ಅವ್ರನ್ನ ಹಾಜರುಪಡಿಸ್ತಾರೆ. ಅದಾದ್ಮೇಲೆ ನ್ಯಾಯಾಂಗ ಬಂಧನಕ್ಕೆ ಕೇಳುವಂತಹ ಅದಂದ್ರೆ ಕಸ್ಟಡಿಗೆ ಕೇಳುವಂತಹ ಪ್ರಕ್ರಿಯೆಗಳು ಶುರುವಾಗುತ್ತೆ. ಕಸ್ಟಡಿಗೆ ಪಡೆದು ಅವ್ರನ್ನ CID ಕಚೇರಿಗೆ ವಾಪಸ್ ಕರೆತರ್ತಾರೆ. ಪ್ರಜ್ವಲ್ ಮೇಲಿನ ಕೇಸ್ಗಳ ವಿಚಾರವಾಗಿ ನಮ್ ಕಸ್ಟಡಿಗೆ ಬೇಕು ಇಷ್ಟು ದಿನಗಳ ಕಾಲ ಅಂತ ಜಡ್ಜ್ ಮುಂದೆ ಇವರು ಮನವಿಯನ್ನ ಮಾಡ್ತಾರೆ. ಜಡ್ಜ್ ಅಸ್ತು ಅಂದ ನಂತರ CID ಕಚೇರಿಗೆ ವಾಪಸ್ ಇವ್ರನ್ನ ಕರ್ಕೊಬರ್ತಾರೆ ಪ್ರಜ್ವಲ್ ಅವ್ರನ್ನ. ಕಸ್ಟಡಿಯಲ್ಲಿ ಇದ್ದಷ್ಟು ದಿನ ಹಾಸನ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರುಗಳು ಕೇಳಿದ್ರಲ್ಲ, ಇಲ್ಲಿ ತನಕ ಆರೋಪಗಳು ಕೇಳಿ ಬಂದಿತ್ತಲ್ಲ, ಸಂತ್ರಸ್ತೆಯರು ದೂರು ಕೊಟ್ಟಿರೋ ಹಿನ್ನೆಲೆಯಲ್ಲಿ ತೋಟದ ಮನೆಯಲ್ಲಿ ಅಥವಾ MP ನಿವಾಸದಲ್ಲಿ, ಸೊ ಎಲ್ಲಾ ಕಡೆ ಸ್ಪಾಟ್ ಮಹಜರು ಇವೆಲ್ಲವೂ ಕೂಡ ನಡೆಯುತ್ತೆ. ಸಾಕ್ಷಿಗಳನ್ನ ಕಲೆ ಹಾಕೋ ಕೆಲಸವನ್ನ ಮಾಡುತ್ತೆ SIT. ಅದಾದ್ಮೇಲೆ ಧ್ವನಿ ಪರೀಕ್ಷೆಗೂ ಕೂಡ ಒಳಪಡಿಸ್ತಾರೆ. ಆಡಿಯೋ ಅಥವಾ ವಿಡಿಯೋದಲ್ಲಿರುವಂತಹ ಧ್ವನಿಗೂ ಇವರ ಧ್ವನಿಗೂ ಹೋಲಿಕೆ ಆಗುತ್ತಾ ಅಥವಾ ಇಲ್ವಾ? ಅಂದ್ರೆ ಸಾಮಾನ್ಯವಾಗಿ ಇದು ಕೇಳಿದ ತಕ್ಷಣ ನಾವು ಅವ್ರದೇ ಅಂತ ಹೇಳಕ್ಕಾಗಲ್ಲ, ಅದಕ್ಕೂ ಕೆಲವೊಂದು ಪರೀಕ್ಷೆಗಳನ್ನೇ ನಡೆಸ್ತಾರೆ. ಹೌದು ಅವ್ರದೇ ಅಂತ ಕನ್ಫರ್ಮ್ ಆದ ನಂತರ ಕಾನೂನಿನ ಕುಣಿಕೆ ಪ್ರಜ್ವಲ್ ಅವರಿಗೆ ಮತ್ತಷ್ಟು ಬಿಗಿಯಾಗೋದ್ರಲ್ಲಿ ಅನುಮಾನ ಇಲ್ಲ. ಸೊ ಇದಿಷ್ಟು ಮುಂದಕ್ಕೆ ಏನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಒಂದ್ ವೇಳೆ ಅವ್ರು ಬರ್ಲಿಲ್ಲ ಅಂದ್ರೆ ಗೊತ್ತಿಲ್ಲ ಮುಂದೆ ಇನ್ಯಾವ ರೀತಿಯ ತಿರುವನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೆ.